ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗಭಿನಮಿಪೆ ಋಷಿಗಳಿಗೇಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲ ನಾಭಾದಿಯತಿಗಳ ನೀಕಕ ನಮಿಸುವೆನು ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿಯೋ ವದೇತ್ ಸಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್ ಅನವದ್ಯಾತ್ಮ ಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾವಿದ್ಯೋತ ಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸಕಲ ಸಜ್ಜನ ಬಾಂಧವರಿಗೆ ಅಕ್ಷಯ ತೃತೀಯಾದ ಶುಭಾಶಯಗಳು. ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಒಂದೊಂದು ತಿಥಿಗಳಿಗೂ ಕೂಡ ಪ್ರಾಮುಖ್ಯವನ್ನು ಕೊಟ್ಟು ಆ ತಿಥಿಗಳಲ್ಲಿ ವಿಶೇಷವಾಗಿರತಕ್ಕಂತಹ ಆಚರಣೆಗಳು ಬೆಳೆದು ಬಂದಿವೆ. ನಾವು ಉದಾಹರಣೆಗೆ ಗಮನಿಸೋದಾದರೆ ಬಲಿಪಾಡ್ಯಮಿ, ಭಗಿನಿ ದ್ವಿತೀಯ, ಗಣಪತಿಯ ಹಬ್ಬವಾಗಿರತಕ್ಕಂತಹ ಗಣೇಶ ಚತುರ್ಥಿ, ನಾಗಪಂಚಮಿ, ಸ್ಕಂದಷಷ್ಠಿ, ರಥಸಪ್ತಮಿ, ಹೀಗೆ ಎಲ್ಲ ತಿಥಿಗಳಲ್ಲೂ ಕೂಡ ಆ ತಿಥಿಗಳಲ್ಲಿ ಒಂದೊಂದು ಧಾರ್ಮಿಕ ಆಚರಣೆಗಳನ್ನು ನಾವು ಕಾಣುತ್ತೇವೆ. ಹಾಗೆಯೇ ಅಕ್ಷಯ ತೃತೀಯ ಇದು ತೃತೀಯಾದ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯಾದಲ್ಲಿ ಮಾಡತಕ್ಕಂತಹ ಒಂದು ಹಬ್ಬ. ಇದು ಸಾರ್ವಜನೀನವಾಗಿ ಆಚರಿಸಲ್ಪಡತಕ್ಕಂತಹ ಒಂದು ಹಬ್ಬ ಆಗಿದೆ. ಅದರ ಹೆಸರೇ ಹೇಳುವಂತೆ ಈ ದಿನದಲ್ಲಿ ಮಾಡಿರತಕ್ಕಂತಹ ಯಾವುದೇ ಸತ್ಕರ್ಮವಾಗಲಿ ಅದಕ್ಕೆ ವಿಶೇಷವಾಗಿರತಕ್ಕಂತಹ ಅಧಿಕವಾದ ಫಲ ಇದೆ ಎಂಬುದಾಗಿ ಪುರಾಣಗಳು ನಮಗೆ ತಿಳಿಸುತ್ತೆ. ಶಾಸ್ತ್ರಗಳಲ್ಲಿ ಅದರ ಉಲ್ಲೇಖವನ್ನು ನಾವು ಕಾಣುತ್ತೇವೆ. ಅಕ್ಷಯ ಫಲದಾಯಿನಿ ತೃತೀಯ, ಆದ್ದರಿಂದ ಇದನ್ನು ಅಕ್ಷಯ ತೃತೀಯ ಎಂಬುದಾಗಿ ಕರೆದಿದ್ದಾರೆ. ಯಾವುದಾದರೂ ನಾವು ಹಬ್ಬವನ್ನು ಆಚರಣೆ ಮಾಡುವಾಗ ಇದನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಇತ್ಯಾದಿ ವಿಷಯವನ್ನು ತಿಳಿದು ಮಾಡುವಂಥದ್ದು ಅದು ಅಧಿಕವಾದಂತಹ ಫಲವನ್ನು ಕೊಡುತ್ತೆ. ಉಪನಿಷತ್ತು ಹೇಳುವಂತೆ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ಅಂತ ಉಪನಿಷತ್ತಿನ ವಾಕ್ಯ. ಆದ್ದರಿಂದ ಯಾಕೆ ಮಾಡಬೇಕು ಅನ್ನೋದನ್ನು ತಿಳಿದು ಮಾಡಿದಾಗ ಅದಕ್ಕೆ ಫಲ ಹೆಚ್ಚು. ಈ ಅಕ್ಷಯ ತೃತೀಯಾದಂದು ಬೆಳಗ್ಗೆ ಅರುಣೋದಯ ಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಬೇಕು. ವೈಶಾಖ ಮಾಸದ ಸ್ನಾನಕ್ಕೇನೆ ಅಷ್ಟು ಫಲವನ್ನು ಪುರಾಣಗಳು ಹೇಳಿದೆ. ಅಂಬರೀಷ ಮಹಾರಾಜ ನಾರದರಿಗೆ ವೈಶಾಖ ಮಾಸದ ಮಹಿಮೆಯನ್ನು ಹೇಳಬೇಕು ಎಂಬುದಾಗಿ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ನಾರದರು ಬ್ರಹ್ಮದೇವರು ಅವರಿಗೇನು ಉಪದೇಶ ಮಾಡಿದರೋ ಆ ವಿಷಯವನ್ನು ಅಂಬರೀಷ ಮಹಾರಾಜನಿಗೆ ತಿಳಿಸ್ತಾರೆ. ಅಲ್ಲಿ ಮೊದಲನೆಯ ಅಧ್ಯಾಯವೇ ಸ್ನಾನ ಪ್ರಶಂಸನಂ ಎಂಬುದಾಗಿ. ಅಂದರೆ ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗೆ ಏನು ಒಂದು ತಿಂಗಳು ವೈಶಾಖ ಮಾಸದಲ್ಲಿ ವೈಶಾಖ ಮಾಸದ ಸ್ನಾನವನ್ನು ಹೇಳಿದ್ದಾರೆ. ಅದಕ್ಕೆ ಆ ನಾರದ ಮತ್ತು ಅಂಬರೀಷರ ಏನು ಸಂಭಾಷಣೆ ಇದೆ ಅದರಲ್ಲಿ ಬಹಳಷ್ಟು ವಿಷಯಗಳು ಬಂದಿವೆ. ಆ ಸ್ನಾನದ ಮಹತ್ವವನ್ನು ಅಷ್ಟು ಅದರಲ್ಲಿ ತಿಳಿಸಿದ್ದಾರೆ. ಸ್ನಾನದ ನಂತರ ಆ ಅಕ್ಷಯ ಫಲವನ್ನು ಕೊಡ್ತಕ್ಕಂತಹ ಭಗವಂತನನ್ನು ಆರಾಧನೆಯನ್ನು ಮಾಡಬೇಕು. ಅಂದು ವಿಶೇಷ ಅಂತಂದರೆ ಗಂಧದ ಲೇಪನ, ಭಗವಂತನಿಗೆ ಗಂಧವನ್ನು ಸಮರ್ಪಣೆ ಮಾಡತಕ್ಕಂಥದ್ದು ಅದು ಅಂದಿನ ದಿನದ ವಿಶೇಷ. ಯಾಕೆ ಅಂದರೆ ಯಃ ಪಶ್ಯತಿ ತೃತೀಯಾಯಾಂ ಕೃಷ್ಣಂ ಚಂದನಭೂಷಿತಂ ವೈಶಾಖಸ್ಯ ಸಿತೆ ಪಕ್ಷೆ ಸಯಾತಿ ಅಚ್ಯುತ ಮಂದಿರಂ
ಯಾರು ಅಂದಿನ ದಿನ ಭಗವಂತನಿಗೆ ಗಂಧಲೇಪನವನ್ನು ಮಾಡಿ ಭಗವಂತನನ್ನು ಕಣ್ತುಂಬಿಕೊಳ್ತಾರೋ ಅವರು ಇಹದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಭೋಗಗಳನ್ನು ಭೋಗಿಸಿ ಅಂತ್ಯದಲ್ಲಿ ಕೃಷ್ಣನ ಲೋಕವನ್ನು ಪಡಿತಾರೆ, ವೈಕುಂಠಕ್ಕೆ ಅವರು ಹೋಗ್ತಾರೆ ಅಂತ ಈ ಶ್ಲೋಕ ತಿಳಿಸ್ತಾ ಇದೆ. ಹಾಗಾಗಿ ಅಂದು ಗಂಧಲೇಪನಕ್ಕೆ ಬಹಳ ವಿಶೇಷತೆ. ಆದ್ದರಿಂದಲೇ ನಾವು ಮಠಮಂದಿರಗಳಲ್ಲಿ ಇವಾಗಲೂ ಕೂಡ ಆ ವೃಂದಾವನಗಳಿದ್ದರೆ ಆ ವೃಂದಾವನಕ್ಕೆ ಗಂಧವನ್ನು ಲೇಪಿಸಿರ್ತಾರೆ ಅಕ್ಷಯ ತೃತೀಯ ದಿನದಂದು. ಯಾಕೆಂದರೆ ಅದಕ್ಕೆ ಈ ಕಾರಣ. ಮತ್ತೊಂದು, ಈ ಗಂಧವನ್ನು ಲೇಪನೆ ಮಾಡಿದಾಗ ಆ ಗಂಧ ಅನ್ನುವಂತಹ ವಸ್ತು ಏನಿದೆ ಅದು ತಂಪಾದಂತಹ ವಸ್ತು. ಈ ತಂಪು ಅನ್ನುವಂಥದ್ದು ಸುಖ, ಶಾಂತಿ, ನೆಮ್ಮದಿಗಳನ್ನು ಪ್ರತಿನಿಧಿಸುವಂತಹ ಒಂದು ವಸ್ತು. ಹಾಗಾಗಿ ನಾವು ಭಗವಂತನಿಗೆ ಅಂದಿನ ದಿನ ಗಂಧವನ್ನು ಸಮರ್ಪಣೆ ಮಾಡಿದರೆ ನಮಗೂ ಕೂಡ ಭಗವಂತ, ಬಿಂಬನಾದಂತಹ ಭಗವಂತ ಪ್ರತಿಬಿಂಬರಾದಂತಹ ನಮಗೆ ಆ ಸುಖ, ಶಾಂತಿ, ನೆಮ್ಮದಿಗಳನ್ನು ಕೊಡಲಿ ಅನ್ನುವಂತಹ ಒಂದು ಅನುಸಂಧಾನದಿಂದಾಗಿ ನಾವು ಭಗವಂತನಿಗೆ ಗಂಧಲೇಪನವನ್ನು ಮಾಡ್ತಕ್ಕಂಥದ್ದು. ಮತ್ತೆ ಅನೇಕ ಪುರಾಣಗಳು ಆ ಫಲದ ಬಗ್ಗೆ ಬೆಳಕನ್ನು ಚೆಲ್ಲತಕ್ಕಂತಹ ಮಾತುಗಳನ್ನು ಆಡಿವೆ. ನಾವು ಭವಿಷ್ಯ ಪುರಾಣವನ್ನು ಗಮನಿಸಿದರೆ ಅಸ್ಯಾಂ ತಿಥೌ ಕ್ಷಯಮುಪೇತಿ ಹುತಂ ನ ದತ್ತಂ ತೇನಾಕ್ಷಯೇತಿ ಕಥಿತ ಮುನಿಭಿಸ್ತೃತೀಯ ಉದ್ದಿಶ್ಯ ದೈವತ ಪಿತॄನ್ ಕ್ರಿಯತೆ ಮನುಷ್ಯೈಃ ತಚ್ಚ ಅಕ್ಷಯಂ ಭವತಿ ಭಾರತ ಸರ್ವಮೇವ. ಈ ವಾಕ್ಯವನ್ನು ಸ್ವತಃ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ. ಈ ತಿಥಿಯಲ್ಲಿ ಯಾವುದೇ ಸತ್ಕರ್ಮವನ್ನು ಮಾಡಿದರೂ ಕೂಡ ಅದು ಅಕ್ಷಯವಾದಂತಹ ಫಲವನ್ನು ಕೊಡೋದರಿಂದಾಗಿ ಜ್ಞಾನಿಗಳು ಇದನ್ನು ಅಕ್ಷಯ ತೃತೀಯ ಎಂಬುದಾಗಿ ಕರೆದಿದ್ದಾರೆ. ಹಾಗಾದರೆ ಯಾವ ಯಾವ ಕರ್ಮಗಳು ಅಂತ ಕೇಳಿದಾಗ ಸ್ನಾನಂ ದಾನಂ ಜಪೋ ಹೋಮಃ ಸ್ವಾಧ್ಯಾಯ ಪಿತೃತರ್ಪಣಂ ಯದಸ್ಯಾಂ ಕ್ರಿಯತೆ ಕಿಂಚಿತ್ ಸರ್ವಂ ಸ್ಯಾತ್ ತದಿಹ ಅಕ್ಷಯಂ. ಈಗ ಮೊದಲೇ ಹೇಳಿದ ಹಾಗೆ ಅಂದಿನ ದಿನದಲ್ಲಿ ಮಾಡತಕ್ಕಂತಹ ಸ್ನಾನ ಅದು ಬಹಳ ವಿಶೇಷವಾಗಿರತಕ್ಕಂತಹ ಫಲವನ್ನು ಕೊಡ್ತಕ್ಕಂಥದ್ದು. ದಾನ, ಸ್ನಾನದ ನಂತರ ದಾನ, ಒಳ್ಳೆಯ ಸತ್ಪಾತ್ರರಿಗೆ ದಾನವನ್ನು ಮಾಡತಕ್ಕಂಥದ್ದು. ಜಪ, ಅಗ್ನಿಯ ಮುಖದಲ್ಲಿ ಹೋಮವನ್ನು ಮಾಡತಕ್ಕಂಥದ್ದು. ಹಾಗೆ ಅವರವರಿಗೆ ವಿಹಿತವಾಗಿರತಕ್ಕಂತಹ ಸ್ವಾಧ್ಯಾಯ. ಮತ್ತು ಇನ್ನೂ ಒಂದು ವಿಶೇಷ ಅಂದರೆ ಪಿತೃಗಳ ಉದ್ದೇಶವಾಗಿ ಕೊಡತಕ್ಕಂತಹ ತರ್ಪಣ, ಅದು ಕೂಡ ಅವರಿಗೆ ಒಳ್ಳೆಯ ಲೋಕಗಳನ್ನು ದೊರಕಿಸಿಕೊಡುತ್ತೆ. ಹಾಗಾಗಿ ಈ ಅಕ್ಷಯ ತೃತೀಯದಲ್ಲಿ ಈ ಎಲ್ಲ ಸತ್ಕರ್ಮಾಚರಣೆಯನ್ನು ಮಾಡಿದಾಗ ಅದು ಅಕ್ಷಯವಾದ ಫಲದಾಯಕವಾಗುತ್ತೆ. ಇನ್ನು ಮತ್ಸ್ಯಪುರಾಣದಲ್ಲಿ ಒಂದು ವಾಕ್ಯ ಬರುತ್ತೆ, ಉಪವಾಸಕ್ಕೆ ಅಂದಿನ ದಿನ ಬಹಳ ಪ್ರಾಧಾನ್ಯ ಇದೆ. ವೈಶಾಖ ಶುಕ್ಲ ಪಕ್ಷೇತು ತೃತೀಯ ಯೈರುಪೋಷಿತ ಅಕ್ಷಯಂ ಫಲಮಾಪ್ನೋತಿ ಸರ್ವಸ್ಯ ಸುಕೃತಸ್ಯ ಚ. ಆ ದಿನ ಮಾಡತಕ್ಕಂತಹ ಕರ್ಮಗಳನ್ನು ಒಂದು ವೇಳೆ ಉಪವಾಸದಿಂದ ಇದ್ದು ಮಾಡಿದರೆ ಅದು ಇನ್ನೂ ಹೆಚ್ಚಿನ ಫಲವನ್ನು ತಂದುಕೊಡುತ್ತೆ ಎಂಬುದಾಗಿ ಮತ್ಸ್ಯಪುರಾಣ ತಿಳಿಸ್ತಾ ಇದೆ. ಮತ್ತು ಅಂದಿನ ದಿನ ಕೃತ್ತಿಕಾ ನಕ್ಷತ್ರ ಇದ್ದರೆ ಅದು ಇನ್ನೂ ವಿಶೇಷ. ನೋಡಿ, ಗಮನಿಸಿ, ಪ್ರಥಮ, ದ್ವಿತೀಯ, ತೃತೀಯ ಮೂರನೇ ತಿಥಿ, ಅದರ ಹೆಸರೇ ಹೇಳುವ ಹಾಗೆ ಮೂರನೇ ತಿಥಿ. ಹಾಗೆ ಅಶ್ವಿನಿ, ಭರಣಿ, ಕೃತ್ತಿಕ. ಕೃತ್ತಿಕ ಅನ್ನುವಂಥದ್ದು ಮೂರನೆಯ ನಕ್ಷತ್ರ. ಹೀಗೆ ಎರಡೂ ಕೂಡ ಮೂರನೆಯ ಸ್ಥಾನದಲ್ಲಿ ಇರುವಂಥದ್ದು. ಹಾಗಾಗಿ ಮೂರನೇ ತಿಥಿಯಂದು ಈ ಮೂರನೆಯ ನಕ್ಷತ್ರವಿದ್ದಾಗ ಬಹಳ ವಿಶೇಷವಾಗಿರತಕ್ಕಂತಹ ಫಲ ಇದೆ ಆ ಕರ್ಮದ ಆಚರಣೆಗೆ. ಸಾ ತಥಾ ಕೃತ್ತಿಕೋಪೇತ ವಿಶೇಷೇಣ ಸುಪೂಜಿತ ತತ್ರ ದತ್ತಂ ಹುತಂ ಜಪ್ತಂ ಸರ್ವಮಕ್ಷಯಮಶ್ನುತೆ. ಅಕ್ಷಯ ಸಂತತಿಸ್ತಸ್ಯಾಹ ತಸ್ಯಾಂ ಸುಕೃತಮಕ್ಷಯಂ ಅಕ್ಷತೈಸ್ತು ನರಾಸ್ನಾತಾಃ ವಿಷ್ಣೋರ್ದತ್ವಾ ತಥಾಕ್ಷತಾನ್. ಈ ಕೃತಿಕಾ ನಕ್ಷತ್ರದಿಂದ ಕೂಡಿರತಕ್ಕಂತಹ ಆ ಅಕ್ಷಯ ತೃತೀಯ ದಿನದಂದು ಭಗವಂತನನ್ನ ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ವಂಶ ಸಂತತಿ ಅನ್ನುವಂಥದ್ದು ಆಗುತ್ತೆ.
ವಂಶದು ಆ ವಂಶಕ್ಕೆ ಎಲ್ಲೂ ಕೂಡ ಉಚ್ಛೇದ ಅನ್ನೋದು ಉಂಟಾಗೋದಿಲ್ಲ. ಆ ಸಂತತಿ ಅನ್ನುವಂಥದ್ದು ನಿರಂತರವಾಗಿ ಮುಂದುವರೆದುಕೊಂಡು ಹೋಗುತ್ತೆ. ಆದ್ದರಿಂದ ಆ ವಿಶೇಷವಾಗಿ ಅಕ್ಷತೆಗಳಿಂದಾಗಿ ಭಗವಂತನನ್ನು ಪೂಜೆ ಮಾಡಬೇಕು. ಅದಕ್ಕೆ ಅಲ್ಲಿ ಹೇಳುವಾಗ ಅಕ್ಷತ ಅಂತ ಹೇಳಿದ್ದಾರೆ. ಅಂದರೆ ಈಗ ನಾವು ಹೊರಗಡೆ ಸಿಗ್ತಕ್ಕಂತಹ ಅಕ್ಕಿ ಕೆಲವು ಕಡೆ ನೋಡಿರಬಹುದು ನೀವು, ಅದು ತುಂಡಾಗಿರ್ತಕ್ಕಂತಹ ಅಕ್ಕಿಯನ್ನ ಕೆಲವು ಕಡೆ ಮಾರ್ತಾರೆ. ಆದರೆ ಅದರ ಹೆಸರೇ ಹೇಳುವ ಹಾಗೆ ನಾವು ಅಕ್ಷತೆಯಿಂದ ಪೂಜೆ ಮಾಡುವಾಗ ತುಂಡಾದರೆ ಅದು ಅಕ್ಷತೆ ಅಂತಾನೆ ಕರೆಸ್ಕೊಳ್ಳೋದಿಲ್ಲ. ಹಾಗಾಗಿ ಪೂರ್ತಿಯಾಗಿ ಇರತಕ್ಕಂತಹ ಏನು ಆ ಅಕ್ಕಿ ಕಾಳಿನಿಂದ ಮಾಡಿದಂತಹ ಮಂತ್ರಾಕ್ಷತೆ ಇದೆ, ಅದರಿಂದಾಗಿ ಭಗವಂತನನ್ನ ಪೂಜಿಸಿದರೆ ಆ ಸಂತತಿಗೆ ಎಂದಿಗೂ ಕೂಡ ಆ ವಿಚ್ಛೇದ ಅನ್ನುವಂಥದ್ದು ಬರೋದಿಲ್ಲ. ಆದ್ದರಿಂದ ಆ ಕೃತ್ತಿಕಾ ನಕ್ಷತ್ರ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ವಿಶೇಷ ಎಂಬುದಾಗಿ ಆ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಈ ಅಕ್ಷಯ ತೃತೀಯಾದ ವಿಷಯದ ಜೊತೆಗೇನೆ ಈ ದಿನ ಒಂದು ರೀತಿ ತ್ರಿವೇಣಿ ಸಂಗಮದಂತೆ ಎಂಬುದಾಗಿ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಈ ದಿನದಲ್ಲಿ ಅಕ್ಷಯ ತೃತೀಯವೂ ಇದೆ, ಪರಶುರಾಮ ದೇವರು ಅವತಾರ ಮಾಡಿದಂತಹ ದಿನ, ಅದರ ಜೊತೆಗೆ ಪೇಜಾವರ ಮಠದ ಪರಂಪರೆಯಲ್ಲಿ ಬಂದಂತಹ ಶ್ರೀ ವಿಜಯಧ್ವಜ ತೀರ್ಥರ ಆರಾಧನಾ ಮಹೋತ್ಸವವೂ ಕೂಡ ಇಂದು. ಹಾಗಾಗಿ ಒಂದು ರೀತಿಯಾಗಿ ಇದು ತ್ರಿವೇಣಿ ಸಂಗಮದ ದಿನ ಎಂಬುದಾಗಿ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಆ ಪರಶುರಾಮ ದೇವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಾದರೆ, ಪರಶುರಾಮ ದೇವರು ತಮ್ಮೆಲ್ಲರಿಗೂ ತಿಳಿದಂತೆ ಜಮದಗ್ನಿ ಮತ್ತು ರೇಣುಕೆಯರ ಪುತ್ರರಾಗಿ ಅವತಾರವನ್ನು ಮಾಡುತ್ತಾರೆ. ಭೂಮಂಡಲವನ್ನು ಸಮಗ್ರವಾಗಿ ಸಂಚಾರ ಮಾಡಿ ಅನೇಕ ದುಷ್ಟರಾಜರನ್ನು ಸಂಹಾರ ಮಾಡಿ ಅವರಿಂದ ಅಕ್ರಮವಾಗಿ ಕಬಳಿಸಿದಂತಹ ಏನು ಭೂಮಿ ಇತ್ತು, ಆ ಭೂಮಿಯನ್ನು ಕಶ್ಯಪಾದಿ ಮಹರ್ಷಿಗಳಿಗೆ ಅದನ್ನು ದಾನ ಮಾಡಿದರು ಎಂಬುದಾಗಿ ಅವರ ಕಥೆಯಲ್ಲಿ ಕೇಳುತ್ತೇವೆ. ಅಂತಹ ಪರಶುರಾಮ ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅನ್ನುವ ಅನುಸಂಧಾನದಿಂದಾಗಿ ಇಂದು ಅವರಿಗೆ ಪೂಜೆಯ ಮಾಡುವ ಸಂದರ್ಭದಲ್ಲಿ ಷೋಡಶೋಪಚಾರ ಪೂಜೆಗಳನ್ನು ಪರಶುರಾಮ ದೇವರಿಗೆ ಸಮರ್ಪಿಸಿ, ಕ್ಷತ್ರಿಯಾಣಾಂ ಕ್ಷಯಂ ಕರ್ತುಂ ಬ್ರಾಹ್ಮಣಾನಾಂ ಹಿತಾಯ ಚ ಜಾಮದಗ್ನಃ ಮಹಾವೀರಃ ಪರಶುರಾಮೋವತಾರಕಃ. ಅವರ ಶ್ಲೋಕದಲ್ಲಿಯೇ ಹೇಳಿದ ಹಾಗೆ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡಿ ಬ್ರಾಹ್ಮಣರಿಗೆ, ಎಲ್ಲ ಸಜ್ಜನರಿಗೆ ಹಿತವನ್ನು ಮಾಡಿರ್ತಕ್ಕಂಥವರು, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅನ್ನುವ ಗೀತೆಯಲ್ಲಿ ಏನು ಭಗವಂತ ಹೇಳಿದ್ದಾನೆ, ಆ ಮಾತಿನ ತಾತ್ಪರ್ಯವೇ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಅಂತಹ ಜಮದಗ್ನಿ ಋಷಿಗಳ ಮಕ್ಕಳಾಗಿರತಕ್ಕಂತಹ ಆ ಮಹಾವೀರರಾದಂತಹ ಪರಶುರಾಮ ದೇವರು ಆ ಭಗವಂತ ಪರಶುರಾಮ ರೂಪದಿಂದಾಗಿ ಅವತಾರ ಮಾಡಿ ಎಲ್ಲರಿಗೂ ಕೂಡ ಆ ಹಿತವನ್ನು ಉಂಟು ಮಾಡಿದ ಎಂಬುದಾಗಿ ಈ ಪುರಾಣದ ವಾಕ್ಯದಲ್ಲಿ ತಿಳಿಸ್ತಾರೆ. ಅಂದಿನ ದಿನ ಆ ಪರಶುರಾಮ ದೇವರಿಗೆ ಅರ್ಘ್ಯವನ್ನು ಕೊಡತಕ್ಕಂತಹ ವಿಧಾನ ಇದೆ. ಜಾಮದಗ್ನ್ಯ ಮಹಾವೀರ ಕ್ಷತ್ರಿಯಾಂತಕರ ಪ್ರಭೋ ಗೃಹಾಣಾರ್ಘ್ಯಂ ಮಯಾ ದತ್ತಂ ಕೃಪಯಾ ಭೃಗು ಸಂಭವ ಅಂತ ಹೇಳಿ ಆ ಅರ್ಘ್ಯವನ್ನ ಆ ಪರಶುರಾಮ ದೇವರಿಗೆ ಕೊಡಬೇಕು. ನಂತರ ಆ ಷೋಡಶೋಪಚಾರ ಪೂಜೆಯನ್ನ ಭಗವಂತನಲ್ಲಿ ಸಮರ್ಪಣೆಯನ್ನ ಮಾಡತಕ್ಕಂಥದ್ದು. ಹೀಗೆ ಆ ಪರಶುರಾಮ ದೇವರ ವಿಶೇಷವಾಗಿರತಕ್ಕಂತಹ ಪೂಜೆಯನ್ನು ಕೂಡ ಈ ದಿನ ಮಾಡಬೇಕು. ಅದರ ಜೊತೆಗೆ ಈ ಹಿಂದೆ ಹೇಳಿದ ಹಾಗೆ ಪೇಜಾವರ ಮಠದ ಪರಮಹಂಸ ಸನ್ಯಾಸಿಗಳಾಗಿರತಕ್ಕಂತಹ ಮಧ್ವಾಚಾರ್ಯರನ್ನ ಸೇರಿಸಿ 8ನೆಯ ಯತಿಗಳು, ಪೇಜಾವರ ಮಠದ ಪರಂಪರೆಯಲ್ಲಿ ಬಂದಂತಹ 8ನೆಯ ಯತಿಗಳು ವಿಜಯಧ್ವಜ ತೀರ್ಥರು. ಅವರ ಶ್ಲೋಕದಲ್ಲಿ ನಾವು ಗಮನಿಸುವ ಹಾಗೆ ಶ್ರೀಮದ್ ಭಾಗವತಾರ್ಥಾಬ್ಜ ಮಿಹಿರಂ ಸರ್ವದಿಗ್ಜಯಂ ವಿಜಯಧ್ವಜ ಯೋಗೀಂದ್ರಂ ವಂದೇ ವಿಠ್ಠಲ ಪೂಜಕಂ. ವಿಜಯಧ್ವಜ ತೀರ್ಥರು ಮಹೇಂದ್ರ ತೀರ್ಥರಿಂದಾಗಿ ಆಶ್ರಮವನ್ನು ಪಡೆದು 29 ವರ್ಷಗಳ ಕಾಲ
ಪೇಜಾವರ ಮಠದ ಸಿಂಹಾಸನವನ್ನು ಏರಿ ಆ ಭಗವಂತನ ರಾಮವಿಠಲನ ಸೇವೆಯನ್ನು ಮಾಡಿರ್ತಕ್ಕಂಥವರು. ಅವರ ವಿಶೇಷತೆ ಏನು ಅಂತಂದರೆ, ಭಾಗವತಕ್ಕೆ ಪದರತ್ನಾವಲಿ ಅನ್ನುವಂತಹ ವ್ಯಾಖ್ಯಾನವನ್ನು ಅವರು ರಚನೆ ಮಾಡಿದ್ದಾರೆ. ಹಾಗೆ ಅವರ ಹೆಸರೇ ಹೇಳುವ ಹಾಗೆ ವಿಜಯಧ್ವಜ. ಆಗಿನ ಕಾಲದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲ ಜನರಿಗೂ ಕೂಡ ಯಥಾರ್ಥವಾಗಿರತಕ್ಕಂತಹ ಜ್ಞಾನ ಅದು ಉಂಟಾಗಬೇಕು ಅನ್ನುವ ಕಾರಣದಿಂದಾಗಿ ವಾದ ಪ್ರತಿವಾದಗಳು ನಡೀತಾ ಇತ್ತು. ಅದರಲ್ಲಿ ಪ್ರತಿವಾದಿಗಳನ್ನೆಲ್ಲ ಜಯಿಸಿ ವಿಜಯಧ್ವಜರಾಗಿದ್ದರು. ವಿಜಯವೇ ಅವರ ಸಂಕೇತವಾಗಿತ್ತು. ಹಾಗಾಗಿ ವಿಜಯಧ್ವಜ ಅನ್ನುವಂತಹ ಹೆಸರು ಅವರಿಗೆ ಅನ್ವರ್ಥವಾಗಿರತಕ್ಕಂಥದ್ದು. ಇದಕ್ಕೇನು ಕಾರಣ ಅಂತಂದರೆ, ಅವರ ಶ್ಲೋಕದಲ್ಲೇ ಕೇಳುವ ಹಾಗೆ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಆ ವಿಜಯ ಅವರಿಗೆ ವಿಜಯಲಕ್ಷ್ಮಿ ಒಲಿಲಿಕ್ಕೆ ಏನು ಕಾರಣ ಅಂದರೆ, ಅಂಜನಾಸೂನು ಸಾನ್ನಿಧ್ಯಾತ್, ಅವರಲ್ಲಿ ವಾಯುದೇವರ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಇತ್ತು. ಆ ಹನುಮಂತ ವಾಯುದೇವರ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಇದ್ದ ಕಾರಣದಿಂದಾಗಿ ಅವರಿಗೆ ಯಾವಾಗಲೂ ಕೂಡ ವಾದ ಪ್ರತಿವಾದ ನಡೆಯುವಾಗ ಯಾವಾಗಲೂ ಅವರಿಗೆ ವಿಜಯ ಅನ್ನುವಂತಹದ್ದು ದೊರೀತಾ ಇತ್ತು. ಅಂತಹ ಅಜಿತ ಪ್ರೀತಿಜನಕಂ, ಭಗವಂತನಿಗೆ ಯಾವಾಗಲೂ ಕೂಡ ಅವರು ಸಂತೋಷವನ್ನು ಉಂಟು ಮಾಡತಕ್ಕಂಥವರು ಅವರ ಕೃತಿಗಳ ರಚನೆ ಮಾಡುವ ಮೂಲಕವಾಗಿ. ಹಾಗೆ ನಿರಂತರವಾಗಿ ಭಗವಂತನನ್ನು ಅನನ್ಯವಾಗಿ ಭಜಿಸುವ ಕಾರಣದಿಂದ ಅಂತಹ ವಿಜಯಧ್ವಜ ತೀರ್ಥರನ್ನು ನಾನು ನಮಸ್ಕಾರವನ್ನು ಮಾಡ್ತೇನೆ ಎಂಬುದಾಗಿ ಅವರ ಶ್ಲೋಕದಲ್ಲಿ ನಾವು ಕೇಳ್ತೇವೆ. ಇವರು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೂ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ನಾವು ಕೇಳ್ತೇವೆ. ಹಾಗೆ ಯಮಕ ಭಾರತಕ್ಕೂ ಇವರ ವ್ಯಾಖ್ಯಾನ ಇದೆ. ಸ್ವತಂತ್ರವಾಗಿ ಒಂದು ಕೃತಿಯನ್ನು ಬರೆದಿದ್ದಾರೆ, ದಶಾವತಾರ ಹರಿಗಾಥಾ ಅಂತ ಅದರ ಹೆಸರು. ಇಷ್ಟು. ಆದರೆ ನಮಗೆ ಉಪಲಬ್ಧಿ, ಹೆಚ್ಚು ಗ್ರಂಥಗಳ ಉಪಲಬ್ಧಿ ಇಲ್ಲ ಇವಾಗ. ಆದರೆ ಪದರತ್ನಾವಲಿ ಅನ್ನುವಂಥದ್ದು ಸಂಪೂರ್ಣವಾಗಿ ನಮಗೆ ಸಿಗುತ್ತೆ. ನಿಜವಾಗಿಯೂ ಕೂಡ ಪದರತ್ನಗಳೇ. ಆ ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಆ ಒಂದೊಂದು ಪದಗಳು ಕೂಡ ರತ್ನಗಳಂತಿವೆ. ಅದರಿಂದಾಗಿ ಪದರತ್ನಾವಲಿ ಅನ್ನುವಂತಹ ಹೆಸರು ಕೂಡ ಅನ್ವರ್ಥವಾಗಿರತಕ್ಕಂತಹ ಹೆಸರು. ಈ ವಿಜಯಧ್ವಜ ತೀರ್ಥರ ಬಗ್ಗೆ ಒಂದು ಕಥೆಯನ್ನು ನಾವು ಕೇಳ್ತೇವೆ. ಅವರು ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಆ ಕಣ್ವತೀರ್ಥದಲ್ಲಿ ಕುಳಿತು ವ್ಯಾಖ್ಯಾನ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ಜೋರಾಗಿ ಗಾಳಿ ಬೀಸುವಾಗ ಬಿದಿರು, ನೀವು ನೋಡಿರಬಹುದು, ಬಹಳಷ್ಟು ಶಬ್ದ ಮಾಡುತ್ತೆ ಗಾಳಿ ಬಂದಾಗ. ಹಾಗೆ ಬಿದಿರು ಶಬ್ದ ಮಾಡುವಾಗ ಕೇವಲ ಅವರ ಕೈ ಸನ್ನೆಯಿಂದಾಗಿ ಆ ಬಿದಿರು ಶಬ್ದ ಮಾಡದಂತೆ ನಿಶ್ಚಲವಾಗಿ ನಿಲ್ಲುವಂತೆ ಅವರು ಮಾಡಿದ್ದಾರೆ. ಆ ಭಾವಚಿತ್ರವನ್ನು ಕೂಡ ಅನೇಕ ಕಡೆಗಳಲ್ಲಿ ನಾವು ನೋಡಿದ್ದೇವೆ. ಯಾಕೆ ಅಂತಂದ್ರೆ ಹಿಂದೆ ಹೇಳಿದ ಕಾರಣವೇ, ಅಂಜನಾಸೂನು ಸಾನ್ನಿಧ್ಯಾತ್, ಅವರಲ್ಲಿ ವಾಯುದೇವರ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಇದ್ದ ಕಾರಣದಿಂದಾಗಿ ಆ ಬಿದಿರು ಚಲಿಸದಂತೆ ಅವರು ಮಾಡಿದರು. ಇಂತಹ ಅನೇಕ ಅವರ ಬಗ್ಗೆ ಮಹಿಮೆಯನ್ನು ಹೇಳ್ತಕ್ಕಂತಹ ಕಥೆಗಳಿವೆ. ಈ ವಿಜಯಧ್ವಜ ತೀರ್ಥರ ಬಗ್ಗೆ ಅನೇಕ ಜ್ಞಾನಿವರೇಣ್ಯರು ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ವಿಶ್ವಪತಿ ತೀರ್ಥರು ವಿಜಯಧ್ವಜಾಷ್ಟಕ ಅನ್ನುವಂತಹ ಅವರ ಮೇಲೆ ಅಷ್ಟಕವನ್ನು ರಚನೆ ಮಾಡಿದ್ದಾರೆ. ಶ್ರೀಪಾದರಾಜರು ಕೂಡ ಇವರ ಮೇಲೆ ಒಂದು ಸ್ತೋತ್ರವನ್ನು ಮಾಡಿದ್ದಾರೆ. ಆ ಸ್ತುತಿಯು ಕೂಡ ಗ್ರಂಥಾಲಯಗಳಲ್ಲಿ ಉಪಲಬ್ಧಿ ಇದೆ. ಅದರ ಜೊತೆಗೆ ಬಿದರಳ್ಳಿ ಶ್ರೀನಿವಾಸಾಚಾರ್ಯರು, ಸತ್ಯಧರ್ಮ ತೀರ್ಥರು, ಯಾದುಪತ್ಯಾಚಾರ್ಯರು, ಹೀಗೆ ಅನೇಕ ಮಹನೀಯರು ಅವರ ಬಗ್ಗೆ ಸ್ತೋತ್ರವನ್ನು ಮಾಡಿದ್ದಾರೆ. ವೈಶಾಖ ಶುದ್ಧ ದ್ವಾದಶಿ ಅವರ ಆರಾಧನೆ, ಕಣ್ವತೀರ್ಥದಲ್ಲಿ ಅವರ ಮೂಲ ವೃಂದಾವನವನ್ನು ನಾವು ಕಾಣುತ್ತೇವೆ. ಹೀಗೆ ಈ ದಿನ ಬಹಳ ವಿಶೇಷವಾಗಿರತಕ್ಕಂತಹ ದಿನ. ಅಕ್ಷಯ ತೃತೀಯ, ಪರಶುರಾಮ ದೇವರು ಅವತಾರ ಮಾಡಿದ ದಿನ, ಹಾಗೆ ಮಹನೀಯರಾದ ವಿಜಯಧ್ವಜ ತೀರ್ಥರ ಆರಾಧನೆ. ಹೀಗೆ ಒಂದೊಂದು ಕೂಡ ಬಹಳಷ್ಟು ಪುಣ್ಯವನ್ನು ತಂದುಕೊಡ್ತಕ್ಕಂಥದ್ದು. ಈ ದಿನ ಅಕ್ಷಯ ತೃತೀಯ ಆಚರಣೆ ಅಂದರೆ ಹೊರಗಡೆ ಬರೀ ಬಂಗಾರದ ಅಂಗಡಿಗಳಿಗೆ ಹೋಗಿ ಬಂಗಾರವನ್ನು ತಂದು, ಅಥವಾ ಇನ್ನೊಂದು ಯಾವುದೋ ಬಹಳ ಹಣ ಬರುವಂತಹ ಕಂಪನಿಯಲ್ಲಿ
ಹಣವನ್ನು ಹೂಡೋದು, ಇಷ್ಟು ಮಾತ್ರ ಮಾಡಿ ಹಬ್ಬದ ಸಾರ್ಥಕ್ಯ ಸಂಪಾದನೆ ಆಯಿತು ಅಂತ ಅಂದುಕೊಳ್ಳೋದಲ್ಲ. ನಮ್ಮ ಐಹಿಕ ಜೀವನಕ್ಕೆ ನಾವು ಹೇಗೆ ಸಂಪತ್ತನ್ನು ಮುಂದೆ ಕೂಡಿಡಬೇಕು ಅಂತ ಯೋಚನೆ ಮಾಡ್ತೇವೋ, ಅದರಂತೆ ನಮ್ಮ ಆಮುಷ್ಮಿಕವಾದ ಪಾರತ್ರಿಕವಾದಂತಹ ಜೀವನಕ್ಕೆ ಬೇಕಾದ ಸಂಪತ್ತು ಇದಲ್ಲ. ಅದು ಬೇರೆ ಪುಣ್ಯ ಅನ್ನುವಂಥದ್ದು, ಪುಣ್ಯವೇ ಅಲ್ಲಿ ಸಂಪತ್ತು. ಅಂತಹ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಬಹಳ ಒಳ್ಳೆಯ ದಿನ ಅದು ಅಕ್ಷಯ ತೃತೀಯ. ಆ ಅಕ್ಷಯ ತೃತೀಯ ದಿನದಂದು ಎಲ್ಲರೂ ಕೂಡ ಅಕ್ಷಯ ಫಲದಾಯಕನಾಗಿರತಕ್ಕಂತಹ ಭಗವಂತನನ್ನ, ಅವನದ್ದೇ ಇನ್ನೊಂದು ರೂಪ ಪರಶುರಾಮ, ಆ ಪರಶುರಾಮ ದೇವರನ್ನ, ಹಾಗೆ ವಿಜಯಧ್ವಜ ತೀರ್ಥರನ್ನು ಕೂಡ ವಿಶೇಷವಾಗಿ ಉಪಾಸನೆ ಮಾಡಿ ಎಲ್ಲರೂ ಕೂಡ ಪುಣ್ಯಭಾಜನರಾಗೋಣ ಎಂಬುದಾಗಿ ಹೇಳ್ತಾ, ಎಲ್ಲರ ಮೇಲೂ ಹರಿವಾಯುಗುರುಗಳ ಅನುಗ್ರಹವಿರಲಿ ಅಂತ ಪ್ರಾರ್ಥಿಸ್ತಾ ಈ ಜ್ಞಾನ ಕಾರ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.